ಮುತ್ತಪ್ಪ ರೈ ಪುತ್ರ ರಿಕ್ಕಿ ರೈ ಪುತ್ರನ ಮೇಲೆ ಇದೀಗ 3 ಸುತ್ತಿನ ಗುಂಡಿನ ದಾಳಿ ಆಗಿರುವಂತದ್ದು. ರಿಕ್ಕಿ ರೈ ಅವರ ಪರಿಸ್ಥಿತಿ ಗಂಭೀರವಾಗಿದೆ. ಕಾರು ಚಾಲಕ ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಯಾವ ರೀತಿಯಾದಂತಹ ಫೈರಿಂಗ್ ಆಯಿತು ಸ್ಥಳದಲ್ಲಿ ಅನ್ನೋದರ ಕುರಿತು ಮಾಹಿತಿಯನ್ನು ಕೊಡ್ತಾ ಇದ್ರು. ರಿಕ್ಕಿ ರೈ ಮೇಲೆ ಫೈರಿಂಗ್ ಮಾಡಿದ್ಯಾರು? ನಾನು ಈಗಾಗಲೇ ಹೇಳ್ತಾ ಇದ್ದೆ ಯಾರು ಮಾಡಿದ್ರು ಅಂತ ಹೇಳಿ. ವೈಯಕ್ತಿಕ ದ್ವೇಷದಿಂದ ಗುಂಡಿನ ದಾಳಿ ಆಯ್ತಾ ಅನ್ನುವಂತಹ ಪ್ರಶ್ನೆ. ವ್ಯವಹಾರಿಕ ವಿಚಾರಕ್ಕೆ ಫೈರಿಂಗ್ ಮಾಡಿದ್ರ? ಯಾಕಾಗಿ ಈ ಫೈರಿಂಗ್ ಆಯ್ತು? ರಾಮನಗರ ಎಸ್ಪಿ ಶ್ರೀನಿವಾಸ ಗೌಡ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ರಿಕ್ಕಿ ರೈ ಮೇಲೆ ಫೈರಿಂಗ್ ಮಾಡಿದ್ಯಾರು ಅನ್ನೋದರ ಕುರಿತು ತನಿಖೆಯನ್ನ ಕೂಡ ಈಗಾಗಲೇ ಚುರುಕುಗೊಳಿಸಿದ್ದಾರೆ. ವೈಯಕ್ತಿಕ ದ್ವೇಷದಿಂದ ಗುಂಡಿನ ದಾಳಿ ಆಯ್ತಾ ಅನ್ನೋದರ ಕುರಿತು ತನಿಖೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ವ್ಯವಹಾರಿಕ ವಿಚಾರಕ್ಕೆ ಫೈರಿಂಗ್ ಮಾಡಿದ್ರ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಮನಗರದ ಎಸ್ಪಿ ಶ್ರೀನಿವಾಸ ಗೌಡ ಅವರು ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಏನ್ ಹೇಳಿದ್ರು ಹಾಗಾದ್ರೆ? ಯಾವಾಗ ಫೈರಿಂಗ್ ಆಯ್ತೋ, ಯಾವಾಗ ಪೊಲೀಸ್ ಅಧಿಕಾರಿಗಳಿಗೆ ಮಾಹಿತಿ ಸಿಕ್ತೋ ಆ ಕ್ಷಣನೇ ಸ್ಥಳಕ್ಕೆ ಭೇಟಿ ಕೊಟ್ಟು ಸ್ಥಳದಲ್ಲಿ ಏನೆಲ್ಲ ಆಯ್ತು ಅನ್ನೋದರ ಕುರಿತು ಮಾಹಿತಿಯನ್ನ ಕೂಡ ಕಲೆ ಹಾಕ್ತಾ ಇದ್ರು ಶ್ರೀನಿವಾಸ ಗೌಡ ಅವರು. ಎಸ್ಪಿ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ರಿ, ಈ ಹಿಂದಿನ ಫುಟೇಜ್ ಅನ್ನು ಕೂಡ ನೋಡಿದ್ರಿ. ಯಾವ ರೀತಿಯಾದಂತಹ ಫೈರಿಂಗ್ ಆಯ್ತು, ಕಾರು ಚಾಲಕ ಏನ್ ಹೇಳ್ತಾ ಇದ್ರು, ನಾನು ಹೊರಗಡೆ ಬರ್ತಾ ಇದ್ದಂತೆ, ಕಾಂಪೌಂಡ್ ನಿಂದ ಹೊರಗಡೆ ಬರ್ತಾ ಇದ್ದಂತ ಸಂದರ್ಭದಲ್ಲಿ ಫೈರಿಂಗ್ ಆಯ್ತು ಅನ್ನುವಂತಹ ಮಾತುಗಳನ್ನ ಆಡ್ತಾ ಇದ್ರು ಕಾರು ಚಾಲಕ. ಇನ್ನೂ ಅವ್ರನ್ನ ಎಲ್ಲರನ್ನೂ ಹೆಚ್ಚಿನ ವಿಚಾರಣೆಗೆ ಒಳಪಡಿಸಿದ ನಂತರ ನಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ದೊರಕುತ್ತೆ. ಏನು ವೆಪನ್ಸ್ ಬಳಸಿರ್ಬೋದು ಅನ್ಸುತ್ತೆ ಸರ್? ಏನು ಮೇಲ್ನೋಟಕ್ಕೆ ನೋಡ್ತಿದ್ದಂಥ ಸಂದರ್ಭದಲ್ಲಿ ಇದು ಯಾವುದಾದ್ರೂ ಒಂದು ಶಾರ್ಟ್ ಗನ್ ಯೂಸ್ ಮಾಡಿರೋವಂಥದ್ದು, ಒಂದು ದೊಡ್ಡ ಶಬ್ದ ಕೇಳಿಸ್ತು ಅಂತ ಅವರು ಮಾಹಿತಿ ನೀಡಿದ್ದಾರೆ. ಇನ್ನೂ ಅವ್ರನ್ನ ಎಲ್ಲರನ್ನೂ ಹೆಚ್ಚಿನ ವಿಚಾರಣೆಗೆ ಒಳಪಡಿಸಿದ ನಂತರ ನಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ದೊರಕುತ್ತೆ. ಏನು ವೆಪನ್ಸ್ ಬಳಸಿರ್ಬೋದು ಅನ್ಸುತ್ತೆ ಸರ್? ಏನು ಮೇಲ್ನೋಟಕ್ಕೆ ನೋಡ್ತಿದ್ದಂಥ ಸಂದರ್ಭದಲ್ಲಿ ಇದು ಯಾವುದಾದ್ರೂ ಒಂದು ಶಾರ್ಟ್ ಗನ್ ಯೂಸ್ ಮಾಡಿರೋವಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತದೆ. ಬಟ್ ನಮ್ಮ FSL ಟೀಮ್ ಅವರೆಲ್ಲ ಬಂದಿದ್ದಾರೆ. ಅವ್ರೇನು ಮಾಹಿತಿ ಕೊಡ್ತಾರೆ ಅದ್ರ ಮೇಲೆ ನಾವು ನಂತರದಲ್ಲಿ ನಮಗೆ ಇನ್ನೂ ಹೆಚ್ಚಿನ ಮಾಹಿತಿ ದೊರಕುತ್ತೆ. ಅದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಕಲೆ ಹಾಕಬೇಕಾಗಿದೆ. ಅದ್ರ ಬಗ್ಗೆ ಇನ್ನೂ ನಮಗೆ ಏನೋ ಮಾಹಿತಿ ಇಲ್ಲ. ಕಾರಲ್ಲಿ 3 ಜನ ಇದ್ದಾರೆ. ಕರೆದು ವಿಚಾರಣೆ ಮಾಡಿದ್ರೆ ಇನ್ನೂ ಹೆಚ್ಚಿನ ಮಾಹಿತಿ ದೊರಕುತ್ತೆ. ಇಲ್ಲ, ಸದ್ಯಕ್ಕೆ ಅಂಥದ್ದು ಅದು ಇಲ್ಲ. ಒಂದು ದೊಡ್ಡ ಶಬ್ದ ಕೇಳಿಸ್ತು ಅಂತ ಅವರು ಮಾಹಿತಿ ನೀಡಿದ್ದಾರೆ. ಇನ್ನೂ ಅವ್ರನ್ನ ಎಲ್ಲರನ್ನೂ ಹೆಚ್ಚಿನ ವಿಚಾರಣೆಗೆ ಒಳಪಡಿಸಿದ ನಂತರ ನಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ದೊರಕುತ್ತೆ. ಏನು ವೆಪನ್ಸ್ ಬಳಸಿರ್ಬೋದು ಅನ್ಸುತ್ತೆ ಸರ್? ಏನು ಮೇಲ್ನೋಟಕ್ಕೆ ನೋಡ್ತಿದ್ದಂಥ ಸಂದರ್ಭದಲ್ಲಿ ಇದು ಯಾವುದಾದ್ರೂ ಒಂದು ಶಾರ್ಟ್ ಗನ್ ಯೂಸ್ ಮಾಡಿರೋವಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತದೆ. ಬಟ್ ನಮ್ಮ FSL ಟೀಮ್ ಅವರೆಲ್ಲ ಬಂದಿದ್ದಾರೆ. ಅವ್ರೇನು ಮಾಹಿತಿ ಕೊಡ್ತಾರೆ ಅದ್ರ ಮೇಲೆ ನಾವು ನಂತರದಲ್ಲಿ ನಮಗೆ ಇನ್ನೂ ಹೆಚ್ಚಿನ ಮಾಹಿತಿ ದೊರಕುತ್ತೆ. ಅದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಕಲೆ ಹಾಕಬೇಕಾಗಿದೆ. ಅದ್ರ ಬಗ್ಗೆ ಇನ್ನೂ ನಮಗೆ ಏನೋ ಮಾಹಿತಿ ಇಲ್ಲ. ಕಾರಲ್ಲಿ 3 ಜನ ಇದ್ದಾರೆ. ಕರೆದು ವಿಚಾರಣೆ ಮಾಡಿದ್ರೆ ಇನ್ನೂ ಹೆಚ್ಚಿನ ಮಾಹಿತಿ ದೊರಕುತ್ತೆ. ಇಲ್ಲ, ಸದ್ಯಕ್ಕೆ ಅಂಥದ್ದು ಅದು ಇಲ್ಲ. ಒಂದು ದೊಡ್ಡ ಶಬ್ದ ಕೇಳಿಸ್ತು ಅಂತ ಅವರು ಮಾಹಿತಿ ನೀಡಿದ್ದಾರೆ. ಇನ್ನೂ ಅವ್ರನ್ನ ಎಲ್ಲರನ್ನೂ ಹೆಚ್ಚಿನ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ. ನನ್ನ ಕಲೀಗ್ ರಾಜು ಫೋನು ಸಂಪರ್ಕದಲ್ಲಿದ್ದಾರೆ. ಏನು ರಾಜು, ಯಾವಾಗ ಆಯಿತು ಈ ಘಟನೆ? ಎಷ್ಟು ಗಂಟೆ ಸುಮಾರಿಗೆ ಘಟನೆ ಆಯಿತು? ಯಾವಾಗ ಪೊಲೀಸ್ ಅಧಿಕಾರಿಗಳಿಗೆ ಈ ಮಾಹಿತಿ ಗೊತ್ತಾಯಿತು? ಕಾರು ಚಾಲಕ ಏನು ಹೇಳ್ತಾ ಇದ್ದಾರೆ? FSL ತಂಡದವರು ಕೂಡ ಸ್ಥಳಕ್ಕೆ ಬಂದಿದ್ದಾರಾ? ಏನಿದೆ ಡೀಟೇಲ್ಸ್ ಅಂತ? ರಮ್ಯ, ಈಗಾಗಲೇ FSL ತಂಡ ಕೂಡ ಈಗ ಪರಿಶೀಲನೆ ನಡೆಸ್ತಾ ಇರುವಂತದ್ದು. ರಾಮನಗರ ಪೊಲೀಸರು ಕೂಡ, ಜೊತೆಗೆ ಬಿಡದಿ ಪೊಲೀಸರು ಕೂಡ ಎಲ್ಲಾ ಒಂದು ಆಯಾಮದಲ್ಲೂ ಕೂಡ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಒಂದು ಹೇಳೋದೇನಂದ್ರೆ, ಮಾಜಿ ಡಾನ್ ಆದಂತ ಮುತ್ತಪ್ಪ ರೈ ಅವರು ಒಂದು ಏನಾದ್ರು ಹಿನ್ನೆಲೆಯಲ್ಲಿ, ಅಂದ್ರೆ ಒಂದು ರಿಯಲ್ ಎಸ್ಟೇಟ್ ಉದ್ಯಮವನ್ನ ಮಾಡ್ತಾ ಇದ್ರು. ಈಗ ಕೂಡಲೇ ರಷ್ಯಾದಿಂದ ಈಗ ತಾನೇ ಬಂದಿದ್ರು. ಹಾಗಾಗಿ ಯಾವುದೋ ಒಂದು ಬಲವಾದಂತ ಒಂದು ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಅವರು ತೊಡಗಿಸಿಕೊಂಡಿದ್ರು ರಿಕ್ಕಿ ರೈ ಅವರು. ಆ ಒಂದು ಹಿನ್ನೆಲೆಯಲ್ಲಿ ಕೂಡ ಈ ರೀತಿಯಾದಂತ ಒಂದು ಕೃತ್ಯವನ್ನು ನಡೆದಿದೆ ಅನ್ನೋದು ಕೂಡ ಮಾಹಿತಿ ಲಭ್ಯ ಆಗ್ತಾ ಇರುವಂತದ್ದು. ಅದರಲ್ಲೂ ಕೂಡ ರಾಮನಗರ ಪೊಲೀಸರು ಕೂಡ ಬಹಳ ಒಂದು ಕಟ್ಟುನಿಟ್ಟಾಗಿ ಯಾವುದೇ ರೀತಿಯಾದಂತ
ಒಂದು ಸಣ್ಣ ಸುಳಿವು ಕೂಡ ಯಾವ ರೀತಿ ಸಿಗ್ಬೋದು ಅನ್ನೋದು ಕೂಡ ಎಲ್ಲ ಆಯಾಮದಲ್ಲೂ ಕೂಡ ಹದ್ದಿನ ಕಣ್ಣನ್ನು ಇಟ್ಟೊಂದು ಮಾಡ್ತಾ ಇರುವಂತದ್ದು. ಯಾಕಂದ್ರೆ ಮಾಜಿ ಡಾನದಂತ ಮುತ್ತಪ್ಪ ರೈ ಅವರವರ ಮಗ ಆಗಿರುವ ಒಂದು ಕಾರಣದಿಂದ ಈಗಾಗಲೇ ಪೊಲೀಸರು ಕೂಡ ಮಾಹಿತಿನ ಕಲೆ ಹಾಕ್ತಾ ಇದ್ದಾರೆ. ಒಂದು ಕಡೆ ಆದ್ರೆ ಅಂದ್ರೆ ರಾತ್ರಿ ಸರಿಸುಮಾರು 1:30 ಗಂಟೆಯಲ್ಲಿ ಅವರು ಏನು ಬಿಡದಿಯ ಒಂದು ಮನೆಯ ಒಂದು ಫಾರ್ಮ್ ಹೌಸ್ ಏನಿದೆಯೋ ಅಲ್ಲಿಂದ ಹೊರಗಡೆ ಬರುವಂತ ಸಮಯದಲ್ಲಿ ಈ ಒಂದು ಫೈರಿಂಗ್ ನಡೆದಿರುವಂತದ್ದು. ಅಂದ್ರೆ ಸಹಜವಾಗಿಯೇ ಅವ್ರು ಯಾವಾಗ್ಲೂ ಅವರೇ ಕಾರನ್ನ ಚಾಲನೆ ಮಾಡ್ತಾ ಇದ್ರು. ಆ ಹಿನ್ನೆಲೆಯಲ್ಲಿ ಅವರನ್ನ ಗುರಿಯಾಗಿಟ್ಕೊಂಡು ಫೈರಿಂಗ್ ಮಾಡಿದ್ದಾರೆ ಅನ್ನೋದು ಕೂಡ ಸದ್ಯ ಮಾಹಿತಿ ಲಭ್ಯ ಆಗ್ತಾ ಇರುವಂತದ್ದು. ಆ ಒಂದು ಸದ್ಯ ರಿಕ್ಕಿ ರೈ ಅವರಿಗೆ ಮೂಗಿನ ಮೇಲೆ ಈಗ ಸದ್ಯ ಬಲವಾದಂತ ಗುಂಡೇಟು ಬಿದ್ದಿರುವಂತದ್ದು. ಜೊತೆಗೆ ಅವರ ಒಂದು ಏನು ತೋಳು ಏನಿದೆಯೋ ಅವ್ರಿಗೆ ತೋಳ್ಗೂ ಕೂಡ ತಾಗಿರುವಂತದ್ದು. ಸದ್ಯ ಏನು ಕಾರ್ ಚಾಲಕರು ಜೊತೆಗೆ ಅವ್ರ ಜೊತೆಗಿದ್ದಂತ ಗನ್ಮ್ಯಾನ್ ಅನ್ನು ಕೂಡ ಅವರು ಒಂದು ತನಿಖೆಗೆ ಒಳಪಡಿಸ್ತಾ ಇದ್ದಾರೆ. ಅಂದ್ರೆ ಯಾವ ರೀತಿಯಾದಂತ ಫೈರಿಂಗ್ ಆಯ್ತು, ನೀವು ಯಾವ ರೀತಿಯಾದಂತ ಪಾರಾದ್ರಿ, ಅವರು ಪ್ರಾಣಾಪಾಯದಿಂದ ಯಾವ ರೀತಿ ಪಾರಾದ್ರೂ ಕೂಡ ಸದ್ಯ ಮಾಹಿತಿ ಕಲೆ ಆಗ್ತಾ ಇರುವಂತದ್ದು. ರಮ್ಯಾ, ಸದ್ಯ ಈಗಾಗಲೇ ರಾಮನಗರ ಪೊಲೀಸರು ಕೂಡ ಕಟ್ಟುನಿಟ್ಟಾಗಿ ಅಂದ್ರೆ FSL ತಂಡ ಯಾವ ರೀತಿಯಾದ ಫೈರಿಂಗ್ ಅಂದ್ರೆ CCTV ಫುಟೇಜ್ಗಳನ್ನ ಚೆಕ್ ಮಾಡುವಂತದ್ದಾಗ್ಬೋದು. ಅಂದ್ರೆ ಕಾರು ಆ ಒಂದು ಸಮಯದಲ್ಲಿ ಯಾವಾಗ ಆ ಒಂದು ರಸ್ತೆ ಮಾರ್ಗವಾಗಿ ಯಾವ ಕಾರು ಬಂದು ಹೋದ್ವೋ, ಜೊತೆಗೆ ಆ ಒಂದು 3-4 ದಿನಗಳಿಂದ ಯಾವ ರೀತಿಯಾದಂತ ಏನಾದ್ರು ಓಡಾಟಗಳು ನಡೀತಾ ಇತ್ತಾ ಅಂದ್ರೆ ಯಾರಾದ್ರೂ ಸ್ಥಳವನ್ನ ಪರಿಶೀಲನೆ ಮಾಡುವಂಥದ್ದು. ಅಂದ್ರೆ ಆ ಒಂದು ಜಾಗವನ್ನ ಫೈರಿಂಗ್ ಮಾಡಕ್ಕೆ ಯಾವ ರೀತಿಯಾದಂತ ಒಂದು ತಂತ್ರಗಾರಿಕೆ ನಡೆಸಿದ್ರ ಅನ್ನೋದು ಕೂಡ ಸದ್ಯ ಈಗಾಗಲೇ ಪೊಲೀಸರು ಎಲ್ಲಾ ಆಯಾಮದಲ್ಲೂ ಕೂಡ ತನಿಖೆ ನಡೆಸ್ತಾ ಇರುವಂತದ್ದು. ಫೈರಿಂಗ್ ಆದಂತಹ ಸಂದರ್ಭದಲ್ಲಿ ಎಷ್ಟು ಜನ ಇದ್ರಂತೆ? ಆ ಸಂದರ್ಭದಲ್ಲಿ ಗನ್ಮ್ಯಾನ್ ಕೂಡ ಇದ್ರು ಅಂತ ಗೊತ್ತಾಗ್ತಾ ಇದೆ. ಗನ್ಮ್ಯಾನ್ ಎಲ್ಲಿ ಕೂತಿದ್ರು? ಕಾರಿನ ಮುಂದೆ ಕೂತಿದ್ರ, ಹಿಂದೆ ಕೂತಿದ್ರ? ಹೇಗ್ ಫೈರಿಂಗ್ ಆಯ್ತಂತೆ? 3 ಸುತ್ತು ಫೈರಿಂಗ್ ಅಂತ ಕೇಳ್ತಾ ಇದೀವಿ. ಶಾರ್ಟ್ ಗನ್ ಯೂಸ್ ಮಾಡಿದ್ರು ಅಂತ ಕೂಡ ಪೊಲೀಸ್ ಅಧಿಕಾರಿಗಳು ಹೇಳ್ತಾ ಇರುವಂತದ್ದು. ಅಂದ್ರೆ SP ಹೇಳ್ತಾ ಇರುವಂತದ್ದು. ರಿಟರ್ನ್ ಫೈರ್ ಏನಾದ್ರೂ ಆಗಿದ್ಯಾ ಆ ಸಂದರ್ಭದಲ್ಲಿ ಅಂತ ಏನಾದ್ರೂ ಮಾಹಿತಿ ಕೊಟ್ರಾ ಪೊಲೀಸ್ ಅಧಿಕಾರಿಗಳು ಅಂತ? ರಮ್ಯಾ, ರಿಟರ್ನ್ ಫೈರಿಂಗ್ ಅನ್ನೋದು ಸದ್ಯ 2 ಸುತ್ತಿನ ಒಂದು ಗುಂಡು ದಾಳಿ ನಡೆದಿರುವಂತದ್ದು ಸದ್ಯ ನಮ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಅಂದ್ರೆ ರಿಟರ್ನ್ ಇವರು ಯಾವ ರೀತಿಯಾದಂತ ಏನೋ ಜೊತೆಗಿತ್ತಂತ ಗನ್ಮ್ಯಾನ್ ಕೂಡ ಅವರು ರಿಟರ್ನ್ ಫೈರಿಂಗ್ ಮಾಡಿದ್ರ, ಜೊತೆಗೆ ಏನಾರು ಅವ್ರ ಮೇಲೂ ಕೂಡ ಅನುಮಾನಾಸ್ಪದವಂತ ಒಂದು ಸಂಶಯಾತ್ಮಕ ಒಂದು ವಿಚಾರಗಳು ಕೂಡ ಈಗ ಕೇಳಿ ಬರ್ತಾ ಇರುವಂತದ್ದು. ರಮ್ಯಾ, ಸದ್ಯ ಪೊಲೀಸರು ಕೂಡ ಸ್ಪಷ್ಟವಾದಂತ ಮಾಹಿತಿಗಳು ಕೂಡ ತನಿಖೆ ಹಂತದಲ್ಲಿ ಇರುವಂತ ಒಂದು ಹಂತದಲ್ಲಿ ನಾವು ಯಾವ್ದು ರೀತಿ ಹೇಳಕ್ ಆಗೋದಿಲ್ಲ ಅನ್ನೋ ಒಂದು ಮಾಹಿತಿಯನ್ನು ಹೇಳ್ತಾ ಇದ್ರೆ. ಆದ್ರೆ ನಮಗೆ ಆದಂತ ಒಂದು ಮಾಹಿತಿ ಮೂಲಗಳ ಪ್ರಕಾರ ಅಂದ್ರೆ ಸಂಶಯಾಸ್ಪದವಾಗಿ ಅಂದ್ರೆ ಜೊತೆಗೆ ಇದ್ದವರು ಈ ರೀತಿಯಾದಂತ ತಂತ್ರಗಾರಿಕೆ ಮಾಡಿದ್ರ ಅಥವಾ ಮಾಡಿದ್ದಾರೆ ಅನ್ನೋದು ಕೂಡ ಸದ್ಯ ಈಗ ಮಾಹಿತಿ ಲಭ್ಯ ಆಗ್ತಾ ಇರುವಂತದ್ದು. ರಮ್ಯಾ, ರಾಜು, ಎಷ್ಟು ಜನರನ್ನ ಈಗ ವಶಕ್ಕೆ ಪಡೆದುಕೊಂಡಿದ್ದಾರೆ? ಈಗಾಗಲೇ ಕಾರು ಚಾಲಕನನ್ನ ವಿಚಾರಣೆ ಮಾಡ್ತಾ ಇರೋದು ಗೊತ್ತಾಗಿದೆ. ಇನ್ನು ಎಷ್ಟು ಜನರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಅಲ್ಲಿ ಎಷ್ಟು ಗುಂಡುಗಳು ಸಿಕ್ಕಿವೆ? ಏನಾದ್ರೂ ಗುಂಡುಗಳು ಸಿಕ್ಕಿದ್ದಾವ ಅಧಿಕಾರಿಗಳಿಗೆ? ಫೈರಿಂಗ್ ಆಗಿದೆ ಅಂತಂದ್ಮೇಲೆ ಗುಂಡು ಸಿಕ್ಕಿರುತ್ತೆ. ಖಂಡಿತವಾಗ್ಲೂ ರಮ್ಯಾ, 3 ಗುಂಡುಗಳು ಅಲ್ಲಿ ಸಿಕ್ಕಿದೆ ಅನ್ನೋದು ಕೂಡ ಮಾಹಿತಿ ಲಭ್ಯ ಆಗ್ತಾ ಇದೆ. ಅಂದ್ರೆ ಸದ್ಯ 2 ಸುತ್ತಿನ ಫೈರಿಂಗ್ ಆಗಿರುವಂತದ್ದು. ಅಂದ್ರೆ ಇವರಿಗೆ ಯಾರು ಫೈರಿಂಗ್ ಮಾಡಿದ್ರಲ್ಲ ಆ ಒಂದು ಫೈರಿಂಗ್ ಆದಂತ 2 ಗುಂಡುಗಳು ಇಲ್ಲಿ ಸಿಕ್ಕಿದೆ ಅನ್ನೋದು ಕೂಡ ಮಾಹಿತಿ ಲಭ್ಯ ಆಗ್ತಾ ಇದೆ. ಜೊತೆಗೆ ಆ ಒಂದು ಸೆಕ್ಯೂರಿಟಿ ಅಂದ್ರೆ ಆ ಒಂದು ಎಸ್ಟೇಟ್ ಇಂದ ಹೊರಗಡೆ ಬರುವಂತ ಅವರ ಒಂದು ಫಾರ್ಮ್ ಹೌಸ್ ಇಂದ ಹೊರಗಡೆ ಬರುವಂತ ಸೆಕ್ಯೂರಿಟಿ ಆಗಿರ್ಬೋದು ಎಲ್ಲರನ್ನೂ ಕೂಡ ತನಿಖೆಗೆ ಒಳಪಡಿಸ್ತಾ ಇದ್ದಾರೆ. ಅಂದ್ರೆ ಆ ಟೈಮಲ್ಲಿ ಯಾವ ರೀತಿ ಅಷ್ಟು ಮಾಜಿ ದಾನದಂತ ಒಂದು ಮಗನ ಒಂದು ಎಸ್ಟೇಟ್ ನಲ್ಲಿ ಯಾವ ರೀತಿಯಾದ ಸೆಕ್ಯೂರಿಟಿ ಇರುತ್ತೆ ಅವರೆಲ್ಲರೂ ಕೂಡ ತನಿಖೆಗೆ ಒಳಪಡಿಸ್ತಾ ಇರುವಂತದ್ದು ಈಗ ಸದ್ಯ ಮಾಹಿತಿ ಲಭ್ಯ ಆಗ್ತಾ ಇದೆ. ರಮ್ಯಾ, ಅಂದ್ರೆ ಅವರೇ ಡ್ರೈವ್ ಮಾಡ್ತಿದ್ರು, ಸೊ ಹಾಗಾಗಿ ಡ್ರೈವರ್ ಸೀಟಿನ ಮೇಲೆ ಅವ್ರು ಟಾರ್ಗೆಟ್ ಮಾಡಿ ಫಸ್ಟ್ ಫೈರಿಂಗ್ ಮಾಡಿದ್ದಾರೆ ಅಂತ? ಖಂಡಿತ ರಮ್ಯಾ, ಅವರೇ ಸಹಜವಾಗಿ ಅವರು ಏನು ಡ್ರೈವಿಂಗ್ ಮಾಡ್ತಾ ಇದ್ರು ಆ ಒಂದು ಪಕ್ಕಾ ಮಾಹಿತಿಯನ್ನು ಅವರು ಕಲೆ ಹಾಕಿದ್ರು. ಹಾಗಾಗಿ ಅವರು ನೇರವಾಗಿ ಅವರಿಗೆ ಒಂದು ಗುಂಡೇಟನ್ನ ಹಾಕ್ಬೇಕು ಅನ್ನೋ ಒಂದು ವಿಚಾರವನ್ನು ಮುಂದಿಟ್ಟುಕೊಂಡು ಅವರು ಗುಂಡು ಹಾರಿಸಿದ್ದಾರೆ ಅನ್ನೋದು ಕೂಡ ಮಾಹಿತಿ ಲಭ್ಯ ಆಗ್ತಾ ಇದೆ. ಸದ್ಯ ಸ್ಪಷ್ಟವಾದಂತ ಇನ್ನೊಂದಷ್ಟು ಮಾಹಿತಿಗಳನ್ನ ಕೂಡ ನಾವು ಕಲೆ ಹಾಕ್ತಾ ಇದೀವಿ. ರಮ್ಯಾ, ಓಕೆ, ರಿಕ್ಕಿ ರೈ ಅವರ ಪರಿಸ್ಥಿತಿ ಸದ್ಯಕ್ಕೆ ಯಾವ ರೀತಿಯಾಗಿದೆ? ಅವ್ರಿಗೆ ಮಾತ್ರ ಗುಂಡಿನ ದಾಳಿಯಿಂದ ಪೆಟ್ಟಾಗಿರುವಂತದ್ದ ಅಥವಾ ಅವರ ಗನ್ಮ್ಯಾನ್ಗೂ ಏನಾದರೂ ಪೆಟ್ಟು ಬಿದ್ದಿದ್ಯಾ? ಕಾರು ಚಾಲಕನಿಗೆ ಏನಾದರೂ ಪೆಟ್ಟಾಗಿದ್ಯಾ ಅಂತ ಹೇಗೆ ಅವರು ತಪ್ಪಿಸ್ಕೊಂಡ್ರು ಈ ಸಂದರ್ಭದಲ್ಲಿ ಕಾರು ಚಾಲಕ ಅಂತ? ರಮ್ಯ, ಇಲ್ಲೇ ಸಂಶಯಾಸ್ಪದವಾಗಿ ಈಗ ವಿಚಾರ ಸ್ಪಷ್ಟವಾಗ್ತಾ ಇರುವಂತದ್ದು. ಅಂದ್ರೆ ರಿಕ್ಕಿ ರೈ ಅವರಿಗೆ ಮೂಗಿನ ಮೇಲೆ ಅಂದ್ರೆ ಬಲವಾದಂತ ಮೂಗಿನ ಮೇಲೆ ಕೂಡ ಗುಂಡೇಟು ಬಿದ್ದಿರುವಂತದ್ದು, ಜೊತೆಗೆ ಅವರ ತೋಳಿಗೆ ಒಂದು ಗುಂಡೇಟು ಬಿದ್ದಿರುವಂತದ್ದು, ಜೊತೆಗೆ ಗನ್ಮ್ಯಾನ್ಗೆ ಮತ್ತೆ ಅವ್ರ ಜೊತೆಗಿದ್ದಂತ ಕಾರು ಚಾಲಕನಿಗೆ ಯಾವ ರೀತಿಯಾದಂತ ಗಂಭೀರ ಗಾಯಗಳಾಗಿವೆ ಅನ್ನೋದು ಕೂಡ ಮೇಲೆ ಪೊಲೀಸರು ಕೂಡ ತನಿಖೆ ಆರಂಭ ಮಾಡ್ತಾ ಇದ್ದಾರೆ. ರಮ್ಯಾ,
ಯಾಕೆಂತಂದ್ರೆ ಇಲ್ಲಿ ಗನ್ಮ್ಯಾನ್ ಮೇಲೂ ಸಾಕಷ್ಟು ಅನುಮಾನ ಬರುವಂತಹ ಸಾಧ್ಯತೆ, ಜೊತೆಗೆ ಕಾರು ಚಾಲಕನ ಮೇಲೂ ಕೂಡ ಅನುಮಾನ ಬರುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ. ಯಾಕೆಂತಂದ್ರೆ ಫೈರ್ ಮಾಡಿದಂತಹ ಸಂದರ್ಭದಲ್ಲಿ ಇವರಿಬ್ರು ಹೆಂಗ್ ಬಚಾವ್ ಆದ್ರು ಅನ್ನುವಂತಹ ಪ್ರಶ್ನೆ, ಅವ್ರಿಗೆ ಹೇಗ್ ತಾಕ್ತು ಅನ್ನೋದು ಒಂದು ಪ್ರಶ್ನೆ. ಯಾಕೆಂತಂದ್ರೆ ಅವರು ಕಾರಿನ ಗಾಜನ ಏರಿಸ್ಕೊಂಡಿರ್ಲಿಲ್ವಾ ಹೊರಡುವಂತಹ ಸಂದರ್ಭದಲ್ಲಿ ಅಂತ ಅನುಮಾನ ಬರ್ತಾ ಇದೆ. ಏನ್ ಹೇಳ್ತೀರಿ ಇದಕ್ಕೆ? ರಮ್ಯ, ಪ್ರಾಥಮಿಕ ಹಂತದಲ್ಲಿ ನೋಡೋದಾದ್ರೆ ಈ ಒಂದು ಘಟನೆಯನ್ನ ಯಾವ ರೀತಿಯಾಗಿ ಇವರು ರಿಕ್ಕಿ ರೈ ಅವರಿಗೆ ಒಂದು ಗುಂಡೇಟನ್ನು ನೇರವಾಗಿ ಅವರೇ ಬಿದ್ದಿದೆ ಅನ್ನೋದು ಕೂಡ ಒಂದು ಸ್ಪಷ್ಟ ಆದ್ರೆ, ಇನ್ನೊಂದು ಕಡೆ ಏನು ಗನ್ಮ್ಯಾನ್ ಅವರ ಒಂದು ಗನ್ಮ್ಯಾನ್ ಜೊತೆಗೆ ಕಾರು ಚಾಲಕನಿಗೆ ಯಾವ ರೀತಿಯಾದಂತ ಗಂಭೀರ ಗಾಯಗಳು ಆಗಿಲ್ಲ, ಆದ್ರೆ ಯಾವ ರೀತಿಯಾಗಿ ಅವರು ಪ್ರಾಣಾಪಾಯದಿಂದ ಪಾರಾದ್ರು ಅನ್ನೋದು ಕೂಡ ಬಹಳ ಇಲ್ಲಿ ಸಂಶಯಾಸ್ಪದವಾಗಿ ಮೂಡ್ತಾ ಇರುವಂತದ್ದು. ಒಟ್ಟಾರೆ ಈಗ ಪ್ರಾಥಮಿಕ ಹಂತದಲ್ಲಿ ಸದ್ಯ ಗೊತ್ತಾಗ್ತಾ ಇರುವಂತದ್ದು ಏನೋ ಈ ಒಳಸಂಚು ನಡೆದಿತ್ತಾ, ಅಂದ್ರೆ ಇವ್ರ ಜೊತೆಗೆ ಇದ್ದವರು ಈ ಒಂದು ಒಳಸಂಚನ ನಡೆಸಿದ್ರ ಅನ್ನೋದು ಕೂಡ ಸದ್ಯ ಈಗಾಗ್ಲೇ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಪೊಲೀಸ್ ತನಿಖೆಯಿಂದ ಈ ಒಂದು ಘಟನೆಯ ಸಂಪೂರ್ಣ ವಿವರಗಳು ಕೂಡ ನಾವು ತಿಳ್ಕೋಬೇಕಾಗಿದೆ ರಮ್ಯಾ. ರೈಟ್ ರಾಜು, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.